ಹಲೋ ಎವ್ರಿವನ್, ವೆಲ್ಕಮ್ ಟು ಚಲಂ. ಈ ಒಂದು ವಿಡಿಯೋದಲ್ಲಿ ನಾವು ಡಿಫ್ರೆನ್ಸ್ ಬಿಟ್ವೀನ್ ಪ್ರೈಮರಿ ಡಾಟಾ ಅಂಡ್ ಸೆಕೆಂಡರಿ ಡಾಟಾ, ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ಡಿಫ್ರೆನ್ಸಸ್ ಅನ್ನ ನಾವು ಒಂದು ಟೇಬಲ್ ವೈಸ್ ನೋಡಿ ಸ್ಟಡಿ ಮಾಡೋಣಂತ. ಫಸ್ಟ್ ಕಾಲಮ್ ಬೇಸಿಸ್, ದೆನ್ ಅದಾದ್ಮೇಲೆ ಪ್ರೈಮರಿ ಡಾಟಾ ಅಂಡ್ ಅನದರ್ ಒನ್ ಸೆಕೆಂಡರಿ ಡಾಟಾ. ಮೀನಿಂಗ್ ಪಾಯಿಂಟ್ ಆಫ್ ಡಿಫರೆನ್ಸ್ ನೋಡೋದಾದ್ರೆ, ಪ್ರೈಮರಿ ಡಾಟಾ ಮೀನ್ಸ್ ಡಾಟಾ ಕಲೆಕ್ಟೆಡ್ ಡೈರೆಕ್ಟ್ಲಿ ಬೈ ದ investigator for the first time for a specific purpose is called as primary data. Secondary data means data that have been already collected by someone else or used by the investigator for another purpose is called secondary data. Simple word ಒಳಗೆ ಹೇಳೋದಾದ್ರೆ, data collected first hand by the investigator itself, and in case of secondary data, datas are collected by someone else. ಪ್ರೈಮರಿ ಡಾಟಾದೊಳಗ ಮೀನಿಂಗ್ ಒಳಗೆ ಏನಾಗ್ತೈತಿ, ಇನ್ವೆಸ್ಟಿಗೇಟರ್ ತಾನೇ ಖುದ್ದಾಗಿ ಮಾಹಿತಿಯನ್ನ ಸಂಗ್ರಹಣೆ ಮಾಡ್ತಾನ. ಸೆಕೆಂಡರಿ ಡಾಟಾದೊಳಗ ಇನ್ವೆಸ್ಟಿಗೇಟರ್ ಬೇರೆದವರು ಸಂಗ್ರಹಿಸಿರುವಂತಹ ಮಾಹಿತಿಯನ್ನ ಬಳಕೆ ಮಾಡ್ತಾನ. ಸೆಕೆಂಡ್ ಪಾಯಿಂಟ್ ಆಫ್ ಡಿಫರೆನ್ಸ್, ಪರ್ಪಸ್. ಪ್ರೈಮರಿ ಡಾಟಾದೊಳಗೆ ಪರ್ಪಸ್ ಏನಿರುತ್ತೆ ಅಂತಂದ್ರ, ಇಟ್ ಈಸ್ ಕಲೆಕ್ಟೆಡ್ ಫಾರ್ ಎ ಸ್ಪೆಸಿಫಿಕ್ ಪರ್ಪಸ್ ಫಾರ್ ದ ಪ್ರೆಸೆಂಟ್ ಸ್ಟಡಿ. ಪ್ರೈಮರಿ ಡಾಟಾದಲ್ಲಿ ಇನ್ವೆಸ್ಟಿಗೇಟರ್ ತನ್ನ ಸ್ಪೆಸಿಫಿಕ್ ಉದ್ದೇಶಕ್ಕಾಗಿ ಮಾಹಿತಿಯನ್ನ ಸಂಗ್ರಹಣೆ ಮಾಡಿದ್ರ, ಸೆಕೆಂಡರಿ ಡಾಟಾದೊಳಗ ಏನಾಗ್ತೈತಿ ಅಂದ್ರ, ಬೇರೆಯೊಬ್ಬ ವ್ಯಕ್ತಿ ಈಗಾಗಲೇ ತನಗ ಬೇಕಂತ ಹೇಳಿ ಆ ಮಾಹಿತಿಯನ್ನ ತನ್ನ ಉದ್ದೇಶಕ್ಕಾಗಿ ಸಂಗ್ರಹಣೆ ಮಾಡಿಟ್ಟಿರ್ತಾನ. ಅವುಗಳನ್ನ ಇನ್ನೊಬ್ಬ ವ್ಯಕ್ತಿ ಏನ್ ಮಾಡ್ತಾನ, ತನ್ನ ಉದ್ದೇಶಕ್ಕಾಗಿ ಬಳಕೆ ಮಾಡಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಾನ. ಥರ್ಡ್ ಪಾಯಿಂಟ್ ಆಫ್ ಡಿಫರೆನ್ಸ್, ಸೋರ್ಸಸ್. ಮೂಲಗಳು ಏನು ಅಂತಂದ್ರ, ಮಾಹಿತಿಯ ಮೂಲಗಳು ಅಂತ ನಾವು ನೋಡೋದಾದ್ರ, ಇನ್ವೆಸ್ಟಿಗೇಟರ್ ಡೈರೆಕ್ಟ್ಲಿ ಕಲೆಕ್ಟ್ಸ್ ಫ್ರಾಮ್ ರೆಸ್ಪಾಂಡೆಂಟ್ ಆರ್ ಅಬ್ಸರ್ವೇಷನ್. ಮುಖ್ಯವಾಗಿ ಇನ್ವೆಸ್ಟಿಗೇಟರ್ ತಾನೇ ಏನ್ ಮಾಡ್ತಾನ, ಬೇರೆ ವ್ಯಕ್ತಿಗಳಿಂದ ಮಾಹಿತಿಯನ್ನ ಸಂಗ್ರಹಣೆ ಮಾಡಬಹುದು, ಅಥವಾ ಅಬ್ಸರ್ವೇಷನ್ ಮಾಡೋದು ಅಥವಾ ಇನ್ವೆಸ್ಟಿಗೇಷನ್ ಮಾಡೋದು, ಅದರ ಮೂಲಕ ಮಾಹಿತಿಯನ್ನ ಸಂಗ್ರಹಣೆ ಮಾಡುವಂತ ಕೆಲಸ ಮಾಡ್ತಾನ. ಇನ್ ಕೇಸ್ ಆಫ್ ಸೆಕೆಂಡರಿ ಡಾಟಾದಲ್ಲಿ ನಾವು ಸೋರ್ಸಸ್ ಗಳನ್ನ ನೋಡಿದ್ರ, ಬುಕ್ಸ್ ಇರಬಹುದು, ರಿಪೋರ್ಟ್ಸ್, ವೆಬ್ಸೈಟ್, ಗೌರ್ಮೆಂಟ್ ಪಬ್ಲಿಕೇಶನ್ಸ್, RBI ರಿಪೋರ್ಟ್ ಗಳಿರಬಹುದು, ಕಂಪನಿ ಎನ್ಯುವಲ್ ರಿಪೋರ್ಟ್ಸ್ ಗಳಿರಬಹುದು, ಇವೆಲ್ಲ ಕೂಡ ನಮ್ಗ ಸೋರ್ಸಸ್ ಆಗಿರ್ತಾವ. ದೆನ್ ಇದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಆಫ್ ಡಿಫರೆನ್ಸ್, ಒರಿಜಿನಾಲಿಟಿ. ಒರಿಜಿನಾಲಿಟಿ ಅಂತ ತಗೊಂಡ್ರೆ, ಒರಿಜಿನಲ್ ಡಾಟಾ ಯಾವುವು ಅಂತಂದ್ರೆ ಪ್ರೈಮರಿ ಡಾಟಾ. ಯಾಕಂದ್ರೆ ಫಸ್ಟ್ ಹ್ಯಾಂಡ್ ಅಂತ ಅರ್ಥ ಇವ. ನೀವು ಶೋರೂಮ್ ಒಳಗೆ ಹೋಗಿ ಕಾರನ್ನ ಖರೀದಿ ಮಾಡಿದ್ರೆ ಅದೇನು ಫಸ್ಟ್ ಹ್ಯಾಂಡ್. ಸೊ ಹಾಗಾಗಿ ಒರಿಜಿನಲ್ ಅಂತ ಅರ್ಥ, ಅದು ಒರಿಜಿನಲ್ ಡಾಟಾ ಅಂತ ಅರ್ಥ, ನಾನೇ ಕಲೆಕ್ಟ್ ಮಾಡಿದೀನಿ ಅಂತ ಅರ್ಥ. ಇನ್ ಕೇಸ್ ಆಫ್ ಸೆಕೆಂಡರಿ ಡಾಟಾದಲ್ಲಿ ನಾಟ್ ಒರಿಜಿನಲ್ ಟು ದಿ ಪ್ರೆಸೆಂಟ್ ಇನ್ವೆಸ್ಟಿಗೇಟರ್. ಅವು ಒರಿಜಿನಲ್ ಅಲ್ಲ ಅಂತ ನಾವು ಹೇಳಂಗಿಲ್ಲ. ನಾನು ಈಗಾಗಲೇ ಬೇರೆ ವ್ಯಕ್ತಿ ಸಂಗ್ರಹಣೆ ಮಾಡಿರುವಂತಹ ಮಾಹಿತಿಯನ್ನ ಬಳಕೆ ಮಾಡ್ತಾ ಇರೋದ್ರಿಂದ ನನಗೇನಲ್ಲ, ಅವು ಒರಿಜಿನಲ್ ಅಲ್ಲ. ಅಂದ್ರೆ ಏನಂತ ಕರಿಬಹುದು, ಒರಿಜಿನಲ್ ಅಲ್ಲ ಅಂದ್ರೆ ಪ್ರೀ ಎಕ್ಸಿಸ್ಟಿಂಗ್ ಡಾಟಾಗಳಿಗೂ ಅಂತ ನಾವು ಅವುಗಳನ್ನ ಕರೆಯಬಹುದು. ನೆಕ್ಸ್ಟ್ ಪಾಯಿಂಟ್ ಆಫ್ ಡಿಫರೆನ್ಸ್, ಕಾಸ್ಟ್. ಯೂಸ್ವಲಿ ಮೋರ್ ಎಕ್ಸ್ಪೆನ್ಸಸ್, ಯೂಸ್ವಲಿ ಲೆಸ್ ಎಕ್ಸ್ಪೆನ್ಸಸ್. ಪ್ರೈಮರಿ ಡಾಟಾನ ಕಲೆಕ್ಟ್ ಮಾಡೋದಕ್ಕೆ ನಮ್ಗೆ ಖರ್ಚು ಭಾಳ ಆಗ್ತೈತಿ, ವೆಚ್ಚಗಳನ್ನು ಭಾಳ ಭರಿಸಬೇಕಾಗ್ತೈತಿ. ಅದೇ ಸೆಕೆಂಡರಿ ಡಾಟಾಗೆ ನಾವು ಮಾಹಿತಿಯನ್ನ ಸಂಗ್ರಹಣೆ ಮಾಡೋದಕ್ಕೆ ಅಷ್ಟೊಂದು ವೆಚ್ಚಗಳನ್ನ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟ್ ಪಾಯಿಂಟ್, ಟೈಮ್. ಪ್ರೈಮರಿ ಡಾಟಾ ಟೇಕ್ಸ್ ಮೋರ್ ಟೈಮ್ ಟು ಕಲೆಕ್ಟ್ ಇನ್ಫಾರ್ಮೇಶನ್, ಬಟ್ ಇನ್ ಕೇಸ್ ಆಫ್ ಸೆಕೆಂಡರಿ ಡಾಟಾ ಇಟ್ ಕ್ಯಾನ್ ಬಿ ಅಬ್ಟೈನ್ಡ್ ಕ್ವಿಕ್ಲಿ. ಪ್ರೈಮರಿ ಡಾಟಾದಲ್ಲಿ ನಾವು ಮಾಹಿತಿಯನ್ನ ಸಂಗ್ರಹಣೆ ಮಾಡ್ಬೇಕಂದ್ರೆ ಬಹಳಷ್ಟು ಸಮಯ ತೆಗೆದುಕೊಳ್ತೈತಿ, ಆದ್ರೆ ಸೆಕೆಂಡರಿ ಡಾಟಾ ಹಾಗಲ್ಲ, ಸಮಯ ಇದಕ್ಕೆ ಜಾಸ್ತಿ ಬೇಕಾಗುವುದಿಲ್ಲ. ನೆಕ್ಸ್ಟ್ ಪಾಯಿಂಟ್ ಆಫ್ ಡಿಫರೆನ್ಸ್, ಅಕ್ಯುರಸಿ. ಅಕ್ಯುರಸಿಯ ಅರ್ಥ ಏನು ಅಂತಂದ್ರ, ನಿಖರತೆ. ಈ ಪ್ರೈಮರಿ ಡಾಟಾಗಳು ಹೆಚ್ಚಿನ ನಿಖರತೆಯಿಂದ ಇರ್ತಾವ. ಪ್ರೈಮರಿ ಡಾಟಾಸ್ ಹ್ಯಾವ್ ಅ ಗ್ರೇಟರ್ ಅಕ್ಯುರಸಿ ಅಂಡ್ ಆಲ್ಸೋ ಇನ್ವೆಸ್ಟಿಗೇಟರ್ ಹ್ಯಾಸ್ ಗ್ರೇಟರ್ ಕಂಟ್ರೋಲ್ ಓವರ್ ಕಲೆಕ್ಷನ್. ಪ್ರೈಮರಿ ಡಾಟಾದಲ್ಲಿ ಇನ್ವೆಸ್ಟಿಗೇಟರ್ ಬಹಳಷ್ಟು ನಿಖರತೆಯಿಂದ, ಖಚಿತತೆಯಿಂದ ಮಾಹಿತಿಯನ್ನ ಸಂಗ್ರಹಿಸಬಹುದು, ಮತ್ತು ಅವನು ಆ ಮಾಹಿತಿಯನ್ನ ಸಂಗ್ರಹಿಸುವಾಗ ಸಂಪೂರ್ಣವಾದಂತಹ ಆ ಮಾಹಿತಿ ಮೇಲೆ ನಿಯಂತ್ರಣವನ್ನ ಹೊಂದಬಹುದು. ಇನ್ ಕೇಸ್ ಆಫ್ ಸೆಕೆಂಡರಿ ಡಾಟಾದಲ್ಲಿ ನಾವು ಹೇಳೋದಾದ್ರೆ, ಅಕ್ಯುರಸಿ ಯಾರ ಮೇಲೆ ಡಿಪೆಂಡ್ ಆಗಿರ್ತೈತಿ, ಇಟ್ ಈಸ್ ಡಿಪೆಂಡಿಂಗ್ ಆನ್ ದಿ ಒರಿಜಿನಲ್ ಸೋರ್ಸಸ್. ನೆಕ್ಸ್ಟ್ ಪಾಯಿಂಟ್ ಆಫ್ ಡಿಫರೆನ್ಸ್, ಮೆಥಡ್. ಮೆಥಡ್ಸ್ ಆಫ್ ಕಲೆಕ್ಷನ್ ಆಫ್ ಡಾಟಾ. ಪ್ರೈಮರಿ ಡಾಟಾನ ನಾವು ಕಲೆಕ್ಟ್ ಮಾಡೋ ಮೆಥಡ್ಸ್ ಗಳಂತ ನೋಡಿದ್ರೆ, ಇಂಟರ್ವ್ಯೂ ಮೆಥಡ್, ಕ್ವಶನರೀಸ್, ಅಬ್ಸರ್ವೇಷನ್, ಎಕ್ಸ್ಪೆರಿಮೆಂಟ್. ಸೆಕೆಂಡರಿ ಡಾಟಾದ ಏನಪ್ಪಾ ಅಂದ್ರೆ, ಸೆನ್ಸಸ್ ರಿಪೋರ್ಟ್, RBI ರಿಪೋರ್ಟ್ಸ್, ಜರ್ನಲ್ಸ್, ಮ್ಯಾಗಝಿನ್ಸ್, ನ್ಯೂಸ್ ಪೇಪರ್, ಎನ್ಯುವಲ್ ರಿಪೋರ್ಟ್, ವೆಬ್ಸೈಟ್ ಆರ್ ದಿ ಮೆಥಡ್ಸ್ ಆಫ್ ಕಲೆಕ್ಷನ್ ಆಫ್ ಡಾಟಾ. ಆಲ್ರೆಡಿ ನಿಮ್ಗೆ ನಾನು ಇಮೇಜ್ ಕೂಡ ತೋರಿಸಿ
ಹಿಂದೆ ಪಾರ್ಟ್ 3 ವಿಡಿಯೋದಲ್ಲಿ ಹೇಳಿದ್ದೆ. ಅವೆಲ್ಲವೂ ಕೂಡ ಏನಾಗಿರ್ತಾವ, ಮೆಥಡ್ಸ್ ಆಫ್ ಕಲೆಕ್ಷನ್ ಆಫ್ ಡಾಟಾ ಆಗಿರ್ತಾವು. ಲಾಸ್ಟ್ ಪಾಯಿಂಟ್ ಆಫ್ ಡಿಫರೆನ್ಸ್ ಈಸ್ ಎಕ್ಸಾಂಪಲ್. ಎಕ್ಸಾಂಪಲ್ ಹೇಳೋದಾದ್ರೆ ಪ್ರೈಮರಿ ಡಾಟಾ ಅದಕ್ಕೆ ಒಂದು ಎಕ್ಸಾಂಪಲ್ ಇಲ್ಲೇ ಡಿಸ್ಪ್ಲೇ ಮಾಡೈತೆ ನೋಡ್ರಿ. ಆಸ್ಕಿಂಗ್ 100 ಸ್ಟೂಡೆಂಟ್ಸ್ ಅಬೌಟ್ ದೇರ್ ಮಾರ್ಕ್ಸ್. ಸ್ಟೂಡೆಂಟ್ಸಿಗೆ ಏನ್ ಮಾಡ್ತಾನೆ, ಖುದ್ದಾಗಿ ಒಬ್ಬ ಲೆಕ್ಚರರ್ ಕ್ಲಾಸ್ ರೂಮಿಗೆ ಬಂದು ನೀನ್ ಎಷ್ಟು ಮಾರ್ಕ್ಸ್ ತಗೊಂಡಿಯಾ PUC ಒಳಗ ಹೇಳು ಅಂತ ಹೇಳಿ ನಾನು ಅವರ ನೇಮು ಮಾರ್ಕ್ಸ್ ಅನ್ನ ಕಲೆಕ್ಟ್ ಮಾಡಿದ್ರೆ ಅದೇನು ಪ್ರೈಮರಿ ಡಾಟಾ. ಸೆಕೆಂಡರಿ ಡಾಟಾಗೆ ಎಕ್ಸಾಂಪಲ್ ಏನು ಅಂತಂದ್ರೆ ಮಾರ್ಕ್ಸ್ ಲೆಡ್ಜರ್ ಶೀಟ್ ಅಥವಾ ಮಾರ್ಕ್ ಶೀಟ್ಗಳು ಬಂದಿರ್ತಾವ, ಲೆಡ್ಜರ್ ಶೀಟ್ಗಳು ಆಫೀಸಕ್ಕೆ, ಅದನ್ನ ನಾನು ಕಲೆಕ್ಟ್ ಮಾಡಿ ಅದರಿಂದ ನಾನು ಮಾಹಿತಿಗಳನ್ನ ಬರ್ಕೊಂಡ್ರೆ ಅದೇನಾಗ್ತೈತಿ, ಸೆಕೆಂಡರಿ ಡಾಟಾ ಆಗಿರ್ತೈತಿ. ಇವಿಷ್ಟು ಪ್ರೈಮರಿ ಡಾಟಾ ಮತ್ತು ಸೆಕೆಂಡರಿ ಡಾಟಾದ ನಡುವಿನ ವ್ಯತ್ಯಾಸಗಳಾಗಿದ್ದಾವ. ಬಹಳಷ್ಟು ಸರಳವಾಗಿ ಸಿಂಪಲ್ ಮೀನಿಂಗ್ ಒಳಗ ಎಲ್ಲದ ಡಿಫರೆನ್ಸಸ್ ಅನ್ನ ನಾನು ಇಲ್ಲಿ ನಿಮ್ಗೆ ಡಿಸ್ಪ್ಲೇ ಮಾಡಿದ್ದೀನಿ. ಇಲ್ಲಿನೂ ಕೂಡ ಒಂದು ಇಮೇಜ್ ನೋಡಬಹುದು. ಇದು ಕೂಡ ಇಮೇಜ್ ಅನ್ನ ನೀವು ಅಬ್ಸರ್ವ್ ಮಾಡುವುದರ ಮೂಲಕ ನೆನ್ಪಿಟ್ಕೋಬಹುದು. ಲಾಸ್ಟ್ಲಿ ನಿಮ್ಗೊಂದು ಟೇಬಲ್ ಇನ್ನೇನು ಸಿಂಗಲ್ ಒಂದೊಂದು ಸಪರೇಟ್ ಆಗಿ ತೋರಿಸಿದ್ದೆ, ಇಲ್ಲಿ ಹೋಲ್ಸೇಲ್ ಒಮ್ಮೆ ಡಿಸ್ಪ್ಲೇ ಮಾಡೀನಿ. ಇದನ್ನ ಸ್ಕ್ರೀನ್ ಶಾಟ್ ತಗೊಂಡು ನೀವೇನ್ ಮಾಡ್ರಿ, ರೈಟ್ ಡೌನ್ ಕೂಡ ಮಾಡ್ಕೋರಿ. ನೆಕ್ಸ್ಟ್ ಪಾರ್ಟ್ ವಿಡಿಯೋದಲ್ಲಿ ನಾವು ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಮೆಥಡ್ಸ್ ಆಫ್ ಡಾಟಾ ಕಲೆಕ್ಷನ್ ಆರ್ ಮೆಥಡ್ಸ್ ಆಫ್ ಡಾಟಾ ಕಲೆಕ್ಷನ್ ಅನ್ನುವ ಟಾಪಿಕ್ ಅನ್ನ ನೋಡೋಣ ಅಂತ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡ್ರಿ.